ನದಿಯಲ್ಲಿ ಕೊಚ್ಚಿ ಹೋದವರೆಷ್ಟು, ಮಣ್ಣಿನ ಅಡಿ ಸಿಲುಕಿದವರು ಎಷ್ಟು ಜನ, ವಯನಾಡಿನಲ್ಲಿ ಎಷ್ಟು ಜನ ನಾಪತ್ತೆಯಾಗಿದ್ದಾರೆ, ಹೇಗಿದೆ ಕನ್ನಡಿಗರ ರಕ್ಷಣಾ ಕಾರ್ಯ, ಒಂದೊಂದು ದೃಶ್ಯವೂ ಭಯಾನಕ. ಇದು ನ್ಯೂಸ್ 18ನ ಗ್ರೌಂಡ್ ರಿಪೋರ್ಟ್. ಕೇರಳ ಜಲಪ್ರಳಯದ ಸುದ್ದಿ. ಕೇರಳದ ವಯನಾಡಿನಲ್ಲಿ ಕಂಡು ಕೇಳರಿಯದಂತ ಭೀಕರ ಘಟನೆ ನಡೆದು ಹೋಯಿತು. ಆದರೆ ರಕ್ಷಣಾ ಕಾರ್ಯಾಚರಣೆವೇ ಇವಾಗ ಸವಾಲಾಗಿ ಪರಿಣಮಿಸಿದೆ ಅಲ್ಲಿರುವಂತಹ ಸಿಬ್ಬಂದಿಗೆ. ರೆಸ್ಕ್ಯೂ ಆಪರೇಷನ್ ಟೆನ್ಷನ್ ಅನ್ನ ತಂದಿಟ್ಟಿದೆ. ನಿರಂತರವಾಗಿ ಮಳೆ ಸುರಿತಾ ಇದೆ, ಅದು ಭಾರೀ ಪ್ರಮಾಣದ ಮಳೆ. ಹಾಗಾಗಿ ಮಳೆಯಿಂದಾಗಿ ಸೇನಾ ಕಾರ್ಯಕ್ಕೆ ಅಡ್ಡಿ ಉಂಟಾಗಿದೆ. ನದಿಗಳ ನೀರಿನ ಮಟ್ಟ ಇಳಿಕೆ ಆದ್ರೆ ಶೋಧ ಕಾರ್ಯವನ್ನ ಚುರುಕುಗೊಳಿಸಬಹುದು. ನಾಪತ್ತೆಯಾದವರಿಗೆ ಕೆಸರಲ್ಲೇ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಎಸ್ಟೇಟ್ಗಳ ಮಣ್ಣಿನ ಅಡಿಯಲ್ಲಿ ನಿರಂತರವಾಗಿ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ನದಿಗಳಲ್ಲಿ, ಬೆಟ್ಟ ಪ್ರದೇಶಗಳಲ್ಲಿ ಜೆಸಿಬಿ ಬಳಕೆಯನ್ನ ಮಾಡಿ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಇದುವರೆಗೂ 276 ಮೃತದೇಹಗಳನ್ನ ಪತ್ತೆ ಹಚ್ಚಲಾಗಿದೆ. ಗುರುತು ಪತ್ತೆ ಹಚ್ಚುವಂತ ಕಾರ್ಯ ನಡೀತಾ ಇದೆ. ಆದರೆ ಮೃತದೇಹಗಳನ್ನ ಹೊರಗಡೆ ತೆಗೆದಿರೋದು 276. ಇನ್ನು ಈ ದುರಂತದಲ್ಲಿ 9 ಕನ್ನಡಿಗರು ದುರ್ಮರಣಕ್ಕೀಡಾಗಿದ್ದಾರೆ. 200 ಜನ ನಾಪತ್ತೆಯಾಗಿದ್ದಾರೆ. 100ಕ್ಕೂ ಹೆಚ್ಚು ಜನರಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಸೇನೆಯವರೇ ಸೇರ್ಕೊಂಡು ಒಂದು ತಾತ್ಕಾಲಿಕ ಬ್ರಿಡ್ಜ್ ಅನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಶೋಧ ಕಾರ್ಯ ನಡೀತಾ ಇದೆ. ಎಲ್ಲಂದ್ರಲ್ಲಿ ಮೃತದೇಹಗಳು ಸಿಗ್ತಾ ಇದೆ. ಆ ಗುಡ್ಡ ಕುಸಿತ ಆದ ಜಾಗ ಬಿಟ್ಟು 80 ಕಿಲೋಮೀಟರ್ ದೂರ, 100 ಕಿಲೋಮೀಟರ್ ದೂರ, ಮಣ್ಣಿನ ಅಡಿಯಲ್ಲಿ, ಗುಡ್ಡದ ಅಡಿಯಲ್ಲಿ, ಎಸ್ಟೇಟ್ ಕೆಳಗೆ ಎಲ್ಲಿ ನೋಡಿದ್ರೂ ಮೃತದೇಹಗಳು ಸಿಗ್ತಾ ಇದೆ. ಹಾಗಾಗಿ ಎಲ್ಲಾ ಭಾಗದಲ್ಲೂ ನಿರಂತರವಾಗಿ ಶೋಧವನ್ನ ಮಾಡಲಾಗ್ತಾ ಇದೆ. ಆದ್ರೂ ಕೂಡ ನಿರಂತರವಾಗಿ ಮಳೆ ಸುರಿಯುತ್ತಿರೋದ್ರಿಂದ ರಕ್ಷಣಾ ಕಾರ್ಯಕ್ಕೆ ಸ್ವಲ್ಪ ಅಡ್ಡಿ ಆಗ್ತಾ ಇದೆ. ಮತ್ತೆ ನದಿ ನೀರಿನ ಮಟ್ಟ ಇಳಿಕೆ ಆಗಬೇಕಲ್ಲ, ಅದು ಶೋಧವನ್ನ ಮಾಡೋದಕ್ಕೆ ಸ್ವಲ್ಪ ನೀರೇನಾದ್ರೂ ಕಡಿಮೆ ಆದ್ರೆ ಶೋಧ ಕಾರ್ಯವನ್ನ ಮಾಡೋದಕ್ಕೆ ಪೂರಕವಾದಂತ ವಾತಾವರಣ ಇರುತ್ತೆ. ಇಲ್ಲಾಂದ್ರೆ ಒಂದ್ ಕಡೆ ಮಳೆ ಬರ್ತಾ ಇದೆ, ನೀರಿನ ಪ್ರಮಾಣನೂ ಏರಿಕೆ ಆಗ್ತಿರೋದ್ರಿಂದ ಶೋಧ ಕಾರ್ಯವನ್ನ ಮಾಡೋದಕ್ಕೆ ಸ್ವಲ್ಪ ತೊಡಕಾಗ್ತಾ ಇದೆ. ಎಸ್ಟೇಟ್ಗಳಲ್ಲೂ ಕೂಡ ಮೃತದೇಹಕ್ಕೋಸ್ಕರ ಸಿಬ್ಬಂದಿ ಮತ್ತೆ ಸ್ಥಳೀಯರು ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ನದಿ, ಗುಡ್ಡದ ಅಡಿಯಲ್ಲಿ ಶವಗಳು ಸಿಗ್ತಲೇ ಇದೆ. ಸಾಮೂಹಿಕ ಅಂತ್ಯಕ್ರಿಯೆಯನ್ನ ಸರ್ಕಾರ ನಡೆಸ್ತಾ ಇದೆ. ಈಗ ಶೋಧ ನಡೆಸೋದು ತಡ ಆದ್ರೆ ಶವಗಳ ಗುರುತು ಪತ್ತೆ ಕಾರ್ಯ ಕೂಡ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಬೇಗ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಸಿಬ್ಬಂದಿ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಆಗಲೇ ಹೇಳದಂಗೆ ಸಿಬ್ಬಂದಿ ಏನೋ ತಯಾರಿದ್ದಾರೆ, ಆದ್ರೆ ಅಲ್ಲಿ ಪೂರಕವಾದಂತ ವಾತಾವರಣ ಇಲ್ಲ. ಒಂದ್ ಕಡೆ ನಿರಂತರವಾಗಿ ಮಳೆ ಬರ್ತಾ ಇದೆ, ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ. ಸಿಎಂ ಪಿಣರಾಯಿ ವಿಜಯನ್ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಅಧಿಕಾರಿಗಳಿಂದ ಸತ್ತವರ, ನಾಪತ್ತೆಯಾದವರ ಲೆಕ್ಕ ಎಷ್ಟಿದೆ ಅಂತ ಹೇಳಿ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಇನ್ನು ಕೇಂದ್ರಕ್ಕೆ ಹೆಚ್ಚಿನ ನೆರವಿಗೆ ಸಿಎಂ ಮನವಿ ಮಾಡುವಂತ ಸಾಧ್ಯತೆ ಇದೆ. ಅಗತ್ಯ ನೆರವನ್ನ ನಾವು ಕೊಡ್ತೀವಿ ಅಂತ ಹೇಳಿ ನರೇಂದ್ರ ಮೋದಿನೂ ಮೊನ್ನೆ ಎಕ್ಸ್ ನಲ್ಲಿ ತಿಳಿಸಿದ್ರು. ಜೊತೆಗೆ ಸಿಎಂ ಜೊತೆನೂ ಮಾತಾಡಿದ್ರು. ಇನ್ನು ಅಮಿತ್ ಶಾ ಅವರು ಕೂಡ ಹೆಚ್ಚಿನ ಸಿಬ್ಬಂದಿಯನ್ನ ಕಳಿಸ್ಕೊಟ್ಟಿದ್ರು. ಆದ್ರೆ ಈಗ ಹೆಚ್ಚಿನ ನೆರವಿನ ಅಗತ್ಯ ಇರೋದ್ರಿಂದ ಕೇಂದ್ರಕ್ಕೆ ಮನವಿ ಮಾಡೋದಕ್ಕೆ ಕೇರಳ ಸಿಎಂ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಮನವಿ ಮಾಡೋ ಚಾನ್ಸಸ್ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅಫ್ಕೋರ್ಸ್ ಯಾಕಂದ್ರೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ನಾಪತ್ತೆಯಾಗಿದ್ರು, ಸಾವಿರಾರು ಜನರನ್ನ ಪತ್ತೆ ಹಚ್ಚಿದ್ದಾರೆ. 270ಕ್ಕೂ ಅಧಿಕ ಮೃತದೇಹಗಳು ಸಿಕ್ಕಿದೆ ಆಲ್ರೆಡಿ. ಇನ್ನೂ ಹಲವರು ನಾಪತ್ತೆ ಆಗಿರೋದ್ರಿಂದ, ಕಣ್ಮರೆ ಆಗಿರೋದ್ರಿಂದ ಅವರೆಲ್ಲ ಹುಡುಕುವಂತ ಕೆಲಸಗಳಾಗ್ತಾ ಇದೆ. ಅಷ್ಟು ಈಸಿ ಇಲ್ಲ ಇದು ರೆಸ್ಕ್ಯೂ ಆಪರೇಷನ್ ಅಲ್ಲಿ. ಒಂದ್ ಕಡೆ ನಿರಂತರ ಮಳೆ ಬರ್ತಾ ಇದೆ, ಮತ್ತೆ ನದಿ ನೀರಿನ ಮಟ್ಟ ಏನು ಇಳಿಕೆ ಆಗಿಲ್ಲ, ಅದು ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರಿಂದಾನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೆ ತೊಡಕಾಗ್ತಾ ಇದೆ. ಕೇರಳದ ವಯನಾಡಿನಲ್ಲಿ ಮೊನ್ನೆ ಕಂಡು ಕೇಳರಿಯದಂತ ದೊಡ್ಡ ಗುಡ್ಡ ಕುಸಿತ ದುರಂತ ಸಂಭವಿಸಿತು. ಬ್ಯಾಕ್ ಟು ಬ್ಯಾಕ್ ಈ ಗುಡ್ಡ ಕುಸಿತ ಆಗಿದ್ರಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ನಾಪತ್ತೆಯಾಗಿದ್ರು. ಅದರಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಡಿಲೇ ಆದಷ್ಟು ಮೃತದೇಹವನ್ನ ಗುರುತು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗೋದಿಲ್ಲ, ಆಮೇಲೆ ಕಷ್ಟ ಆಗುತ್ತೆ. ಅದಕ್ಕೆ ಸಾಧ್ಯವಾದಷ್ಟು ಕಾರ್ಯಾಚರಣೆಯನ್ನ ಚುರುಕಿನಿಂದಲೇ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ತಾತ್ಕಾಲಿಕವಾಗಿ ಬ್ರಿಡ್ಜ್ ಎಲ್ಲ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಸೇನೆಯವರು ಕೂಡ ಈ ರೆಸ್ಕ್ಯೂ ಆಪರೇಷನ್ ಅಲ್ಲಿ ಪಾಲ್ಗೊಂಡಿದ್ದಾರೆ. ಬಹಳಷ್ಟು ಜನರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಇನ್ನೂ ಜನ ತುಂಬಾ ಕಡೆ ಸಿಕ್ಕಾಕೊಂಡ್ ಬಿದ್ದಿದ್ದೀವಿ ಅಂತ ಹೇಳಿ ಅವ್ರ ಫ್ರೆಂಡ್ಸ್ಗೆ, ಸಂಬಂಧಿಕರಿಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ. ಏರ್ ಲಿಫ್ಟ್ ಮಾಡೋದಕ್ಕೆ ಹೇಳಿ ಅಂತಾನೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಹಾಯಕ್ಕೋಸ್ಕರ ಅಂಗಲಾಚ್ತಾ ಇದ್ದಾರೆ. ಇನ್ನು ಅಲ್ಲಿ ಯಾರು ಮನೆ ಮಠ ಎಲ್ಲ ಕಳ್ಕೊಂಡಿದ್ದಾರೆ ಪಾಪ, ಅವರಿಗೆಲ್ಲ ನಿರಾಶ್ರಿತರ ಕೇಂದ್ರದಲ್ಲಿ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಎಲ್ಲ ನೀಡಲಾಗ್ತಾ ಇದೆ.
ಸದ್ಯಕ್ಕೆ ಸ್ಪಾಟ್ ಅಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವ್ಯಾವ ಪ್ರದೇಶದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಚೂರಲ್ಮಲದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಹಾಗೇನೆ ಕಾಳಜಿ ಕೇಂದ್ರ ಮೆಪ್ಪಾಡಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಹಾಗೇನೆ ಆಸ್ಪತ್ರೆ ಬಳಿ ಮೆಪ್ಪಾಡಿಯಿಂದ ಜಾಯಿನ್ ಆಗಿದ್ದಾರೆ ಹರೀಶ್ ಉಪಾಧ್ಯ. 3 ಜನಕ್ಕೂ ವೆಲ್ಕಮ್. ಆಶಿಕ್, ಕಂಡು ಕೇಳರಿಯದಂತ ದುರಂತ ತುಂಬಾ ಕಡೆ ಹುಡುಕಾಟಗಳ ಸಿಬ್ಬಂದಿಯಿಂದ ನಡೀತಾ ಇದೆ. ಆದ್ರೆ ತೊಡಕಾಗ್ತಿರೋದು ಒಂದ್ ಕಡೆ ಮಳೆ ಬರ್ತಿದೆ, ನದಿ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದೆ. ಸದ್ಯಕ್ಕೆ ರೆಸ್ಕ್ಯೂ ಆಪರೇಷನ್ ಯಾವ ತರ ನಡೀತಾ ಇದೆ ನೀವಿರೋ ಜಾಗದಲ್ಲಿ? ಶರ್ಮಿತಾ, ನೇರವಾಗಿ ದೃಶ್ಯಗಳಿಗೆ ಹೋಗೋಣ. ನನ್ನ ಹಿಂಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು ಏನೋ ಪ್ರವಾಹಕ್ಕೆ ಕಟ್ಟೆ ಹೊಡೆದು ಇಡೀ ಈ ಒಂದು ಚೂರಲ್ಮಲ ಅನ್ನುವಂಥ ಗ್ರಾಮವನ್ನೇ ಬಲಿ ತೆಗೆದುಕೊಂಡಿರುವಂತಹ ನದಿ ಮೇಲೆ, ಈ ನದಿ ಮೇಲೆ ಆ ಮೇಲೆ ಕಾಣ್ತಾ ಇರುವಂಥ ಬೆಟ್ಟದಿಂದ ಹುಟ್ಕೊಂಡು ನೇರವಾಗಿ ಇಲ್ಲಿಂದ ಮುಂದೆ ಮಲಪ್ಪುರಂ ಜಿಲ್ಲೆಗೆ ಏನು ಸಂಪರ್ಕ ಮಾಡುತ್ತೆ. ಸೊ ಇಲ್ಲಿ ಮೊನ್ನೆ ರಾತ್ರಿ ಅಂದರೆ 29ನೇ ತಾರೀಕು 1 ಗಂಟೆ ಮಧ್ಯರಾತ್ರಿ ಆಗಿರುವಂಥ ಭೂಕುಸಿತ ಏನಿದೆ ಅದು ಮೊದಲನೇ ಬಾರಿಗೆ ಇಲ್ಲಿ ಆಗಿರುವಂಥದ್ದು. ಸೊ ನೀವು ಪಕ್ಕದಲ್ಲಿ ಏನು ಬಿಲ್ಡಿಂಗ್ ನೋಡ್ತಾ ಇದ್ದೀರಿ, ಇದು ಒಂದು ಪ್ರಾಥಮಿಕ ಶಾಲೆ. ಅವತ್ತು ಮಧ್ಯರಾತ್ರಿ ಭೂಕುಸಿತ ಆಗಿರುವಂಥ ಸಂದರ್ಭದಲ್ಲಿ ಆ ಬೆಟ್ಟದ ಮೇಲಿಂದ ಆ ನೀರಿನ ಜೊತೆಗೆ ಬಂದಿದ್ದಂತಹ ಮಣ್ಣು ಮತ್ತು ಬಂಡೆ ಕಲ್ಲುಗಳಿಂದಾಗಿ ಸಂಪೂರ್ಣವಾಗಿ ನುಚ್ಚು ನೂರಾಗಿ ಹೋಗಿರುವಂಥದ್ದು. ಮತ್ತೊಂದು ಕಡೆಯಿಂದ ಏನು ನೀವು ಆ ಕಡೆ ನೋಡ್ತಾ ಹೋಗ್ಬೋದು, ಸಂಪೂರ್ಣವಾಗಿ ಟೀ ಎಸ್ಟೇಟ್ಗಳು, ಕಾಫಿ ಎಸ್ಟೇಟ್ಗಳಿದ್ದಾವೆ. ಅಲ್ಲಿ ಮುಂಡಕ ಇದೆ, ನಾನು ನಿಂತಿರುವಂಥ ಜಾಗ ಚೂರಲ್ಮಲ. ಈ 2 ಗ್ರಾಮಗಳಿಗೂ ಕೂಡ ಸಂಪರ್ಕ ಕಲ್ಪಿಸುವಂಥ ಒಂದು ಸೇತುವೆ ಈ ಒಂದು ಪ್ರವಾಹಕ್ಕೆ ಸಿಕ್ಕಿ ಇಲ್ಲಿ ಏನು ಆ ನೀರಿನ ಜೊತೆಗೆ ಏನು ಹರಿದು ಹೋಗಿರುವಂಥದ್ದು. ಸೊ ಹೀಗಾಗಿ ಈ ರೆಸ್ಕ್ಯೂ ಆಪರೇಷನನ್ನು ಸಂಪೂರ್ಣ ಅಂದರೆ ಮತ್ತಷ್ಟು ಎಫೆಕ್ಟಿವ್ ಆಗಿ ಮತ್ತು ವೇಗವಾಗಿ ಮಾಡೋದಕ್ಕೆ ಇಲ್ಲಿ ಒಂದು ಏನು ಬ್ರಿಡ್ಜನ್ನು ನಿರ್ಮಾಣ ಮಾಡುವಂಥ ಅಗತ್ಯತೆ ಇದೆ. ಹೀಗಾಗಿ ಬೆಂಗಳೂರಿನಿಂದ ಬಂದಂತಹ MEG ತಂಡದ ಉಸ್ತುವಾರಿಯಲ್ಲಿ ಭಾರತೀಯ ಸೇನೆಯ 350ಕ್ಕೂ ಹೆಚ್ಚಿನ ಸೈನಿಕರು ಇಲ್ಲಿ ಈ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು. ಕೇವಲ 2 ದಿನದಲ್ಲಿ ಸುಮಾರು 200 ಮೀಟರ್ ಉದ್ದದ ಈ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡ್ತಿರುವಂಥದ್ದು. ಈ ಒಂದು ಬ್ರಿಡ್ಜ್ ನಿರ್ಮಾಣ ಆದಮೇಲೆ 2 ಗ್ರಾಮಗಳಿಗೂ ಕೂಡ ಒಂದು ಪ್ರಾಪರ್ ಆಗಿರುವಂಥ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಸೊ ಹಾಗಾಗಿ ರೆಸ್ಕ್ಯೂವನ್ನು ಮತ್ತಷ್ಟು ವೇಗವಾಗಿ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಇಲ್ಲಿನ ಏನು ರಕ್ಷಣಾ ಸಿಬ್ಬಂದಿಗಳ ಮಾತು. ಮತ್ತೊಂದು ಕಡೆಯಿಂದ ಆ ಕಡೆಯಿಂದ ಏನೀಗ ಆ ಕಡೆ ಮುಂಡಕ್ಕದಲ್ಲಿ ಆ ಒಂದು ಭೂಕುಸಿತ ಒಳಭಾಗದಲ್ಲಿ ಸಿಗ್ತಾ ಇರುವಂಥ ಮೃತದೇಹಗಳೇನಿದೆ ಆ ಮೃತದೇಹಗಳನ್ನು ಈ ಒಂದು ಕಾಲು ಸೇತುವೆ ನಿರ್ಮಾಣ ಮಾಡಿದ್ದಾರೆ. ಇದ್ರ ಮೂಲಕವಾಗಿ ಇಲ್ಲಿನ ರಕ್ಷಣಾ ಸಿಬ್ಬಂದಿಗಳು, ಗ್ರಾಮಸ್ಥರು, ಕೆಲವೊಂದಿಷ್ಟು ವಾಲಂಟಿಯರ್ಗಳು ಅವರನ್ನ ಏನು ಭುಜದ ಮೇಲೆ ಹೊತ್ಕೊಂಡು ಈ ಕಾಲು ಸೇತುವೆ ಮೂಲಕವಾಗಿ ಚೂರಲ್ಮಲೆಗೆ ಬಂದು ಇಲ್ಲಿಂದ ಮೇಪಾಡಿಯಲ್ಲಿರುವಂಥ ಆಸ್ಪತ್ರೆಗೆ ರವಾನಿಸ್ತಾ ಇರುವಂಥದ್ದು. ಇಲ್ಲಿ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿನ ಸ್ಥಳೀಯರನ್ನ ಮಾತಾಡಿಸಿದ್ವಿ ಆಗಲೇ. ಅವ್ರು ಹೇಳ್ತಾ ಇದ್ದಾರೆ ಇದು ಕೇವಲ ಒಂದು ಸಣ್ಣ ನದಿಯಾಗಿತ್ತು, ಆದರೆ ಈ ಒಂದು ಪ್ರವಾಹ, ಈ ಒಂದು ಭೂಕುಸಿತ ಆದಮೇಲೆ ಸಂಪೂರ್ಣವಾಗಿ ಈ ಒಂದು ಚಾಲಿಯಾರ್ ಅನ್ನುವಂಥ ನದಿ ಇದೆ ತನ್ನ ಕಬಂಧ ಬಾವುಗಳನ್ನು ಚಾಚಿರುವಂಥದ್ದು. ಆ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ನೀವೇನು ನೋಡ್ತಾ ಇದ್ರಿ, ಇದು ಬೆಟ್ಟದ ಮೇಲಿಂದ ಭೂಕುಸಿತದ ಜೊತೆ ಪ್ರವಾಹ ಜೊತೆ ಹರಿದು ಬಂದಿರುವಂಥದ್ದು. ಇದು ಯಾವುದು ಕೂಡ ಇಲ್ಲಿದ್ದಲ್ಲ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಆ JCBಯ ಮೂಲಕವಾಗಿ ಆ ಬಂಡೆಕಲ್ಲುಗಳನ್ನು ತೆರವು ಮಾಡೋದ ಕೆಲಸಗಳು ನಡೀತಾ ಇದೆ. ಮತ್ತು ಆ ಬಂಡೆಕಲ್ಲುಗಳ ಹಿಂದೆ ಏನು ಒಂದಿಷ್ಟು ಅಂಗಡಿ ಮುಂಗಟ್ಟುಗಳಿತ್ತು, ಕಟ್ಟಡಗಳಿತ್ತು, ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ನೆಲಕ್ಕಚ್ಚಿದ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಅಲ್ಲೇನು ಸಿಬ್ಬಂದಿಗಳು ನಿಂತು ಆ ಒಂದು ಬಂಡೆಕಲ್ಲಿನ ತೆರವಿಗಾಗಿ ಕಾಯ್ತಾ ಇದ್ದಾರೆ. ಅಲ್ಲೂ ಕೂಡ ಸಾಕಷ್ಟು ಮೃತದೇಹಗಳು ಪತ್ತೆಯಾಗುವಂಥ ಸಾಧ್ಯತೆಗಳಿದೆ. ಹೀಗಾಗಿ ಆ ಬಂಡೆಕಲ್ಲನ್ನು ತೆರವು ಮಾಡಿದ ಬಳಿಕ ಅಲ್ಲಿ ಏನು ಮತ್ತೆ ರೆಸ್ಕ್ಯೂ ಆಪರೇಷನ್ ಅಥವಾ ಮೃತದೇಹಗಳನ್ನು ಪತ್ತೆ ಮಾಡುವಂಥ ಕೆಲಸಕ್ಕೆ ಸಿಬ್ಬಂದಿಗಳು ಮುಂದಾಗ್ತಾರೆ. ಮುಖ್ಯವಾಗಿ ಇಲ್ಲೇನು ನೀವು ನೋಡ್ತಾ ಇದ್ದೀರಿ, ನನ್ನ ಸುತ್ತಮುತ್ತ ನಮ್ಮ ಕ್ಯಾಮ್ರಾ ಪರ್ಸನ್ ಯೋಗೇಶ್ವರ ಅವರು ನಿಮಗೆ ಪ್ಯಾನ್ ಮಾಡಿ ತೋರಿಸ್ತಾರೆ. ನನ್ನ ಎಡ ಮತ್ತು ಬಲದಲ್ಲಿ ಸಂಪೂರ್ಣವಾಗಿ ಇಲ್ಲಿ ಏನೋ ಇಡೀ ಊರೇ ಸರ್ವನಾಶ ಆಗೋಗಿದೆ. ಈ ಚೂರಲ್ಮಲ ಅನ್ನುವಂಥ ಒಂದು ಗ್ರಾಮ ಏನಿತ್ತು, ಇದು ಭಾಳ ಪುಟ್ಟ ಗ್ರಾಮ. ಈ ಒಂದು ಪ್ರವಾಹಕ್ಕೆ ಸಿಕ್ಕಿ ಈ ಸಂಪೂರ್ಣವಾಗಿ ಇಡೀ ಏನು ಈ ಗ್ರಾಮ ಇದೀಗ ನೀರು ಪಾಲಾಗಿರುವಂಥದ್ದು. ಇದರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಏನು ಟೀ ಎಸ್ಟೇಟ್ಗಳು, ಏನು ಕಾಫಿ ಎಸ್ಟೇಟ್ಗಳಿತ್ತು, 100 ಎಕರೆ ಕಾಫಿ ಎಸ್ಟೇಟ್ಗಳು ಕೂಡ ಇಲ್ಲಿ ಸರ್ವನಾಶ ಆಗೋಗಿರುವಂಥದ್ದು. ಇದು ಕೇವಲ ಒಂದು ಚೂರಲ್ಮಲೆಯ ಕತೆ. ಇದರ ಜೊತೆಗೆ ಮೇಪಾಡಿ ಇದೆ, ಜೊತೆಗೆ ಮುಂಡಕ್ಕ ಇದೆ. ಇದೇ ರೀತಿಯಾಗಿರುವಂಥ ಸಣ್ಣ ಪುಟ್ಟ ಗ್ರಾಮಗಳು ಇನ್ನೂ ಕೂಡ ಸಾಕಷ್ಟು ಬರುತ್ತೆ. ಶರ್ಮಿತಾ, ಇಲ್ಲಿ ಪ್ಲೀಸ್ ಬಿ ಆನ್ಲೈನ್ ಆಶಿಕ್, ಇನ್ನು ಆಸ್ಪತ್ರೆಯಲ್ಲಿರುವಂಥ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮೆಪ್ಪಾಡಿ ಆಸ್ಪತ್ರೆ ಬಳಿ ಜಾಯಿನ್ ಆಗಿದ್ರು ನಮ್ಮ ರಿಪೋರ್ಟರ್ ಹರೀಶ್ ಉಪಾಧ್ಯ. ಹರೀಶ್, ಡೇ 1 ನಾವು ನೋಡಿದ್ವಿ, ಅಲ್ಲಿನ ಸರ್ಕಾರ ಡಿಸೈಡ್ ಮಾಡಿತ್ತು ಎಲ್ಲ ಹಾಸ್ಪಿಟಲ್ ಅಲ್ಲೂ ಕೂಡ ಬೆಡ್ಗಳನ್ನು ರಿಸರ್ವ್ ಮಾಡಿ ಇಟ್ಟಿತ್ತು. ಸಣ್ಣ ಪುಟ್ಟ ಗಾಯ ಆದವರು, ಕ್ರಿಟಿಕಲ್ ಕಂಡೀಷನ್ ಇರೋರು ಎಲ್ಲರನ್ನು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು. ಸೊ ಹಾಸ್ಪಿಟಲ್ನಲ್ಲಿ ಇವಾಗ ಕಂಡೀಷನ್ ಹೇಗಿದೆ, ರಿಕವರ್ ಸ್ಟೇಟಸ್ ಹೇಗಿದೆ, ಡಾಕ್ಟರ್ಸ್ ಏನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ? ಕೆಲವೊಂದು 2-3 ಕೇಸ್ಗಳು ಸ್ವಲ್ಪ ಕ್ರಿಟಿಕಲ್ ಇತ್ತು. ಅದನ್ನ ಕೋಯಿಕೋಡ್ ಅಂತ ಏನೊಂದು ನಿಯರ್ ಬೈ ಒಂದು ಟೌನ್ ಇದೆ, ಅಲ್ಲಿ ಕಳಿಸಲಾಗಿದೆ ಪಕ್ಕದ ಡಿಸ್ಟ್ರಿಕ್ಟಲ್ಲಿ. ಅದು ಬಿಟ್ಟು ಬೇರೆಯವರೆಲ್ಲ ರಿಕವರಿ ಆಗ್ತಾ ಇದ್ದಾರೆ, ಅವರ ಪ್ರಾಣಕ್ಕೆ ಯಾವುದೇ ಕೂತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವಾಗ ಈ ಹೆಲ್ತ್ ಡಿಪಾರ್ಟ್ಮೆಂಟ್ನ ಫೋಕಸ್ ಇರೋದು 2 ಅಂಶಗಳ ಬಗ್ಗೆ. ಒಂದು, ಸಿಗ್ತಾ ಇರೋ ದೇಹಗಳು 256 ಅಟಾಪ್ಸಿ ಅಂದರೆ ಪೋಸ್ಟ್ ಮಾರ್ಟಮ್ ಆಗಿದೆ ಇವತ್ತು ಬೆಳಿಗ್ಗೆ ತನಕ. ಇದರಲ್ಲಿ
ಪೂರ್ತಿ ದೇಹಗಳು ಇದ್ದಾವೆ, ದೇಹದ ಭಾಗಗಳು ಸಿಗ್ತಾವಲ್ಲ ಅದ್ರ ಮೇಲೂ ಕೂಡ ಒಂದು ಪೋಸ್ಟ್ ಮಾರ್ಟಮ್ ಮಾಡಲಾಗತ್ತೆ. ಸೊ ಎಷ್ಟು ಜನ ಸತ್ತಿದ್ದಾರೆ ಅಂತ ಕನ್ಫರ್ಮ್ ಮಾಡಲಿಕ್ಕೆ ಬಹುಶಃ ಒಂದು DNA ಅನಾಲಿಸಿಸ್ ನಡೆಯುತ್ತೆ, DNA ಮ್ಯಾಚ್ ಮಾಡ್ತಾರೆ. ಬಹುಶಃ ಇನ್ನು 2 ವಾರಗಳಲ್ಲಿ ಅದೊಂದು ಫೈನಲ್ ಫಿಗರ್ ಸಿಗುತ್ತೆ ಎಷ್ಟು ಜನ ತೀರೋಗಿದ್ದಾರೆ ಅಂತ. ಎರಡನೇ ಅಂಶ ಇರೋದು ಇಲ್ಲಿ ಕಂಟೇಜಿಯಸ್ ಡಿಸೀಸಸ್, ಅದು ಸ್ಪ್ರೆಡ್ ಆಗಬಾರ್ದು, ಯಾವುದೇ ಥರ ರೋಗಗಳು ಸ್ಪ್ರೆಡ್ ಆಗಬಾರ್ದು ಅಂತ ನೆಕ್ಸ್ಟ್ ಫೋಕಸ್ಸು. ನಾವು ಇವಾಗ ನಿಮಗೆ ಮೇಪಾಡಿಲಿದ್ದೀವಿ, ಇಲ್ಲಿ ಒಂದು ಕಮ್ಯುನಿಟಿ ಹಾಲ್ ಏನಿತ್ತು ಅದನ್ನ ಸಮುದಾಯ ಭವನವನ್ನು ಒಂದು ಮೇಕ್ ಶಿಫ್ಟ್ ಮಾರ್ಚರಿಯಾಗಿ ಮಾಡಿದ್ದಾರೆ. ಇಲ್ಲಿ ಹೆಣಗಳನ್ನ ಗುರುತಿಸ್ಲಿಕ್ಕೆ ಮತ್ತು ಇಲ್ಲಿರೋ ಸಂಬಂಧಿಕರಿಗೆ ಕೊಡಲಿಕ್ಕೆ 256 ಪೋಸ್ಟ್ ಮಾರ್ಟಮ್ಗಳಾಗಿದ್ದಾವೆ. ಎಲ್ಲೆಲ್ಲಿ ಗುರುತಾಗಿದೆಯೋ ಅಲ್ಲಿ ಸಂಬಂಧಿಕರಿಗೆ ಕೊಡ್ತಾರೆ ದೇಹವನ್ನು, ಎಲ್ಲೆಲ್ಲಿ ಗುರುತಾಗಿಲ್ವೋ ಅದರ ಒಂದು DNA ಸ್ಯಾಂಪಲ್ನ ತೊಗೊಂಡು ಆ DNA ಪ್ರೊಫೈಲ್ನ ಬಿಲ್ಡ್ ಮಾಡ್ತಾರೆ. ತದನಂತರ ಯಾರ್ಯಾರು ಸಂಬಂಧಿಕರು ಕ್ಲೇಮ್ ಮಾಡಿರ್ತಾರೋ ಅದರದ್ದೊಂದು DNA ಮ್ಯಾಚ್ ಆಗತ್ತಾ ಅಂತ ನೋಡ್ತಾರೆ. ಹಾಗೆ ಬೇರೆ ಬೇರೆ ದೇಹದ ಭಾಗಗಳೇನು ಸಿಗ್ತವೆ, ಕೆಲವೊಂದು ಕಡೆ ಬರೀ ಕಾಲು ಸಿಕ್ಕಿದೆ, ಆ DNA ಮ್ಯಾಚ್ನ ಬೇರೆ ದೇಹದ ಭಾಗಗಳ ಜೊತೆಗೂ ಕೂಡ ಕಂಪೇರ್ ಮಾಡಿ ನೋಡ್ತಾರೆ. ಆಗ ಒಂದು ಸರಿಯಾದ ಒಂದು ಸಂಖ್ಯೆ ಸಿಗುತ್ತೆ ಎಷ್ಟು ಜನ ಸತ್ತೋಗಿದ್ದಾರೆ ಅಂತ. ಎರಡನೇ ದೊಡ್ಡ ತಲೆನೋವಾಗಿರೋದು ಈಗ ಕೇರಳ ಸರ್ಕಾರಕ್ಕೆ ಮತ್ತು ಈ ರೆಸ್ಕ್ಯೂ ಆಪರೇಷನಲ್ಲಿ ಮುಂಡಕ್ಕೈ ಅಂತೇನಿದೆ ಅಲ್ಲಿಗೆ ಬೇಲಿ ಬ್ರಿಡ್ಜ್ ಅಂತ ಮಾಡ್ತಾ ಇದ್ದಾರೆ. ಆ ಒಂದು ಸೇತುವೆ ಕುಸಿದೋಗಿದೆ. ಸೊ ಬೇಲಿ ಬ್ರಿಡ್ಜು ಒಂದು ಸೇತುವೆ ಆಗುತ್ತೆ, ಆ ಕೆಲಸ ನಡೀತಾ ಇದೆ. ಆದರೆ ಅಲ್ಲಿ ಆ ಒಂದು ಗುಡ್ಡದ ಮೇಲ್ಭಾಗದಲ್ಲಿ ಇನ್ನೂ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ನಿನ್ನೆ ಮಧ್ಯಾಹ್ನ 2 JCBಗಳನ್ನ ತೊಗೊಂಡೋಗಿದ್ದಾರೆ. ಆದರೆ ಇನ್ನೂ ದೊಡ್ಡ ದೊಡ್ಡ ಮಷಿನರಿ ತೊಗೊಂಡೋಗ್ಬೇಕು, ಜಾಸ್ತಿ ಜನ ಹೋಗಬೇಕಾಗತ್ತೆ. ಅಲ್ಲಿ ಫೋಕಸ್ ಆಗ್ತದೆ, ಯಾಕಂದರೆ ಅಲ್ಲಿ ಇನ್ನೂ ಒಂದಿಷ್ಟು ಜನ ಒಂದು ಮಣ್ಣಿನ ಕೆಳಗೆ ಸಿಲ್ಕೊಂಡಿರ್ಬೋದು, ಅವಶೇಷಗಳ ಅಡಿ ಇರ್ಬೋದು ಅಂತ ಒಂದು ಊಹೆ ಇದೆ. ಸೊ ಸತ್ತವರ ಸಂಖ್ಯೆ ಜಾಸ್ತಿ ಆಗ್ಬೋದು ಅಂತ ಎಲ್ಲರೂ ಕೂಡ ಭಯ ಪಡ್ತಾ ಇದ್ದಾರೆ. ಇನ್ನೊಂದು ಅಂಶ ಇರೋದು, ಮುಂಡಕ್ಕೈಯಿಂದ ಮೇಲೆ ಕಾಡಿನ ಏರಿಯಾದಲ್ಲಿ, ಕಾಡಿರೋ ಜಾಗದಲ್ಲಿ ಒಂದಿಷ್ಟು ಬುಡಕಟ್ಟು ಜನಾಂಗದವರು ಇದ್ದರು. ಅವರು ನಿನ್ನೆ ಹೆಲ್ತ್ ಅಫಿಷಿಯಲ್ಸ್ ಹೋದಾಗ ಓಡೋಗಿದ್ದಾರೆ. ಸೊ ಅಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ, ಯಾರು ಸಿಲ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕಂದರೆ ಅವ್ರು ಹೆದರ್ಕೊಂಡಿದ್ದಾರೆ, ಅವರು ಸರ್ಕಾರದ ಜೊತೆ ಮಾತಾಡ್ತಾ ಇಲ್ಲ. ಸೊ ಅದು ನೆಕ್ಸ್ಟ್ ಚಾಲೆಂಜ್ ಆಗ್ತಾ ಇದೆ ಈಗ ಕೇರಳ ಸರ್ಕಾರಕ್ಕೆ. ಫೈನ್, ಪ್ಲೀಸ್ ಬಿ ಆನ್ಲೈನ್. ಹರೀಶ್, ಇನ್ನು ಕಾಳಜಿ ಕೇಂದ್ರದಲ್ಲೂ ಕೂಡ ಜನರಿಗೆ ಆಶ್ರಯವನ್ನು ನೀಡಲಾಗಿದೆ, ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಅನ್ನು ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ರು ನಮ್ಮ ರಿಪೋರ್ಟರ್ ಆನಂದ್. ಮನೆ ಮಠವನ್ನ ಕಳ್ಕೊಂಡಿದ್ದಾರೆ, ಕುಟುಂಬಸ್ಥರನ್ನ ಕಳ್ಕೊಂಡಂತ ಕಂಗಾಲಾದ ಕುಟುಂಬಕ್ಕೆ ಕೇರಳ ಮಾತ್ರ ಅಲ್ಲ ಬೇರೆ ರಾಜ್ಯದವರು ಕೂಡ ನೆರವಿನ ಹಸ್ತ ಚಾಚಿದ್ದಾರೆ. ಬೆಳಗ್ಗೆ ನಾವು ನೋಡಿದ್ವಿ, ಉಪ್ಪಿಟ್ಟು ಕೊಟ್ಟಿದ್ರು, ಟೀ ಕೊಟ್ಟಿದ್ರು, ಬಿಸ್ಕೆಟ್ ಕೊಟ್ಟಿದ್ರು. ಸೊ ಎಷ್ಟು ಜನ ಆ ಕಾಳಜಿ ಕೇಂದ್ರದಲ್ಲಿ ಇದ್ದಾರೆ? ಮೋರೋವರ್ ಎಷ್ಟು ಕಾಳಜಿ ಕೇಂದ್ರಗಳನ್ನ ಅಲ್ಲಿ ಓಪನ್ ಮಾಡಲಾಗಿದೆ? ಶರ್ಮಿತಾ, ಏನು ಅಂದರೆ ಕೇರಳದ ವಯನಾಡಿನ ಗುಡ್ಡ ಕುಸಿದ ದುರಂತ ಏನಿದೆ, ಇಲ್ಲಿಂದ ರಕ್ಷಣೆ ಮಾಡಿಕೊಂಡು ಬಂದವ್ರನ್ನ ಅಂದರೆ ಮೆಪ್ಪಾಡಿಯ ಸುಮಾರು 12 ಕಾಳಜಿ ಕೇಂದ್ರಗಳಲ್ಲಿ ಇಡಲಾಗಿದೆ. ನಾನೀಗ ಮೆಪ್ಪಾಡಿ ಗ್ರಾಮದಲ್ಲಿರುವ ಸೆಕೆಂಡ್ರಿ ಹೈಸ್ಕೂಲ್ ಏನಿದೆ ಈ ಕಾಳಜಿ ಕೇಂದ್ರದಲ್ಲಿದ್ದೇನೆ. ಇಲ್ಲಿ ಅಂತಂದ್ರೆ ಏನು, ಇಲ್ಲಿ ಕಾಳಜಿ ಕೇಂದ್ರ ಏನಿದೆ ಇಲ್ಲಿ ಸುಮಾರು 1,500 ಜನರನ್ನ ಇರಿಸಲಾಗಿದೆ. ಅವರಿಗೆ ಬೇಕಾದಂತಹ ಎಲ್ಲ ಅಂದರೆ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಎಲ್ಲವನ್ನು ಕೂಡ ಕೊಡಲಾಗಿದೆ. ಅಲ್ಲದೆ ಇಲ್ಲಿ ಹೈಜಿನಿಕ್ ಫುಡ್ ಅನ್ನು ಸಹ ಕೊಡಲಾಗ್ತದೆ. ಅಂದ್ರೆ ಇಲ್ಲಿ ವೆದರ್ ಈಗ ಚಳಿ ಜಾಸ್ತಿ ಇರೋದ್ರಿಂದ ಅವರಿಗೆ ಬಿಸಿ ನೀರಿನ ವ್ಯವಸ್ಥೆ ಇರಬಹುದು, ಹಾಗೂ ಅವರಿಗೆ ಬೇಕಾದಂತಹ ಬ್ರೆಡ್, ಬಾಳೆಹಣ್ಣು ಪ್ರತಿಯೊಂದನ್ನು ಎಲ್ಲ ಕೊಡುವಂತ ವ್ಯವಸ್ಥೆ ಮಾಡಲಾಗ್ತಿದೆ. ಅಲ್ಲದೆ ಈ ಕಾಳಜಿ ಕೇಂದ್ರದಿಂದ ಹಿಂದೆ ಹಾಗೂ ಮುಂದೆ ಭಾಗದಲ್ಲಿ ಶವಾಗಾರ ಇರುವಂತದ್ದು. ಅಂದ್ರೆ ಈ ಕಾಳಜಿ ಕೇಂದ್ರದಲ್ಲಿ ಯಾರಿದ್ದಾರೆ ಅವರು ತನ್ನವರನ್ನ ಕಳ್ಕೊಂಡಿದ್ದಾರೆ. ಅವರು ಕಳ್ಕೊಂಡಿರೋರ್ನ ಮೃತದೇಹಗಳು ಏನು ಇಲ್ಲಿಂದ 130 ಕಿಲೋಮೀಟರ್ ದೂರದಲ್ಲಿರುವ ಮಲ್ಲಾಪುರಂ ಗ್ರಾಮದಿಂದ, ಅಂದ್ರೆ ಮಲ್ಲಾಪುರಂ ಭಾಗದಿಂದ ಇಲ್ಲಿಗೆ ಬರುತ್ತೆ. ಹಾಗೂ ಈ ಭಾಗದಿಂದ ಬಂದಂತಹ ಏನು ಇದನ್ನ ಎಲ್ಲವನ್ನು ಕೂಡ ಶವಾಗಾರದಲ್ಲಿ ಇರಿಸಲಾಗುತ್ತೆ. ಹಾಗಾಗಿ ಕಾಳಜಿ ಕೇಂದ್ರದಿಂದ ತನ್ನವ್ರನ್ನ ಕಳೆದುಕೊಂಡಿರುವ ಜನರು ಹೋಗಿ ಮೃತದೇಹಗಳನ್ನ ಪತ್ತೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇಲ್ಲಿ 1-2 ಕಥೆ ಅಲ್ಲ, ಸುಮಾರು ಕನ್ನಡಿಗರು ಸೇರಿದಂತೆ ಚೂರಲ್ಮಾಲ ಗ್ರಾಮದ ಕಣ್ಣೀರಿನ ಕಥೆಗಳು ಒಂದೊಂದಿದೆ. ನನ್ನ ಜೊತೆ ಆಗ್ಲೇ ಅಮರಾವತಿ ಅನ್ನುವ ಅಜ್ಜಿ ಮಾತನಾಡ್ತಾ ಇದ್ರು. ನಾವು ರಾತ್ರಿ ಮಲಗಿದ್ವಿ, ನನ್ನ ಮೊಮ್ಮಗನನ್ನ ಹೊರಗಡೆ ಕರ್ಕೊಂಡ್ಬಂದ, ಏನೋ ಶಬ್ದ ಬರ್ತಾ ಇದೆ ಅಂತೇಳಿ ಹೊರಗಡೆ ಬಂದು ನೋಡುವಷ್ಟರಲ್ಲಿ ಮನೆ ಕೊಚ್ಕೊಂಡೋಯ್ತು, ನಾವು ಬದುಕಿದ್ವಿ, ಆದ್ರೆ ನಮ್ಮವರು ಇಬ್ಬರು ಸಿಕ್ಕಿಲ್ಲ. ಸದ್ಯ ಅವ್ರೀಗ ಉಳಿದಿಲ್ಲ ಅನ್ನೋದಂತೂ ಗೊತ್ತು, ಆದ್ರೆ ಅವರ ಬಾಡಿ ಆದ್ರೂ ನಮಗೆ ಸಿಗಲಿ ಅನ್ನುವಂಥದ್ದ ಕಣ್ಣೀರ ಕಥೆಯನ್ನ ಅಮರಾವತಿ ಅಜ್ಜಿ ಹೇಳ್ತಾ ಇದ್ರು. ಅದೇ ರೀತಿ ಏನು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಉಕ್ಕಲಗೆರೆ ಗ್ರಾಮದ 9 ಮಂದಿ ಮಿಸ್ಸಿಂಗ್ ಇದ್ರು. ಅದರಲ್ಲಿ ನಿನ್ನೆ ತಡರಾತ್ರಿ ಶಿವಣ್ಣ ಎಂಬುವರ ಮೃತದೇಹ ಪತ್ತೆಯಾಗಿತ್ತು. ಈಗ ಬೆಳಿಗ್ಗೆ ಏನು ಅಶ್ವಿನ್ ಎಂಬ 13 ವರ್ಷದ ಬಾಲಕನ ಮೃತದೇಹ ಕೂಡ ಕುಟುಂಬಸ್ಥರು ಗುರುತಿಸಿದ್ದಾರೆ. ಅಂದ್ರೆ ಇನ್ನೂ ಸಹ 6 ಜನರ ಮೃತದೇಹಗಳು ಪತ್ತೆಯಾಗಬೇಕಾಗಿದೆ. ಅಲ್ಲದೆ ಈಗ ನೀವು ನೋಡ್ತಾ ಇದ್ರೆ
ಕಾಳಜಿ ಕೇಂದ್ರಗಳಲ್ಲೂ ಕೂಡ ಎಲ್ಲ ರೀತಿಯ ಸೌಕರ್ಯಗಳು ಹಾಗೂ ಮೃತದೇಹಗಳ ಪತ್ತೆಗಳಿಗೆ ವಯನಾಡು ಜಿಲ್ಲಾಡಳಿತ ಇಲ್ಲಿ ನೆಲೆಸಿರುವಂತಹ ಏನು ರಕ್ಷಣೆ ಮಾಡಿರ್ತಾರೆ ಇವ್ರಿಗೆ ಪ್ರತಿಯೊಂದು ಸೌಕರ್ಯಗಳನ್ನು ಕೂಡ ಮಾಡಿಕೊಡ್ಲಾಗ್ತಿದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಆನಂದ್, ಥ್ಯಾಂಕ್ ಯು ಆಶಿಕ್, ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಇನ್ಫಾರ್ಮೇಶನ್